ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿದ ನಂತರ ನಾವು ಈ ಅವರು ಫಿಟ್ನೆಸ್ಗೆ ಎಷ್ಟು ಒಂದು ಒತ್ತಾಸೆ ಕೊಡ್ತಾಯಿದ್ರು, ಹೆಲ್ತ್ ವಿಷಯಕ್ಕೆ ಎಷ್ಟು ಒತ್ತಾಸೆ ಕೊಡ್ತಾಯಿದ್ರು, ಅದರ ಮೇಲೆ ಡಿಪೆಂಡ್ ಮಾಡಿ ನಮ್ಮ ಪವರ್ ನಾವು ಅದನ್ನು ಸೇವ್ ಟು ಸಾಯಿಲ್ ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ವಿ ಜಗ್ಗಿ ವಾಸುದೇವರವ್ರಿಗೆ ಕಂಠೀರವ ಸ್ಟೇಡಿಯಂನಲ್ಲಿ. ಆ ವರ್ಷವೇ ನಾವು ಒಪ್ಪುವನ್ನು ಮಿಸ್ ಮಾಡಿಕೊಂಡು ಆ ವರ್ಷದಿಂದ ನಾವು ನಮ್ಮ ಪವರ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು 4ನೇ ಎಡಿಷನ್ನು. ಪ್ರತಿ ವರ್ಷ ನೈಸ್ ರೋಡಲ್ಲಿ ಆಗ್ತಾಯಿದೆ. ಇದಕ್ಕೆ ಹಲವಾರು ಜನ ಈ ಒಂದು ಹೆಲ್ತ್ನ ಒಂದು ಅವೇರ್ನೆಸ್ಗೋಸ್ಕರ ಹಲವಾರು ಜನ ಇದ್ರ ಬಗ್ಗೆ ಒಳ್ಳೆಯದಾಗಲಿ ಅಂತ ಕಳೆದ 3 ರನ್ನಲ್ಲಿ ಶಿವಣ್ಣವ್ರು ಇರ್ಬೋದು, ರಾಘಣ್ಣವ್ರು ಇರ್ಬೋದು, ಮುರಳಿಯವರು, ವಿಜಯರಾಘವೇಂದ್ರ, ಧನ್ಯ, ಹೀಗೆ ಹಲವಾರು ಜನ, ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಇರ್ಬೋದು, ಕೇಣಿಯವರು ಇರ್ಬೋದು, ಇವರೆಲ್ಲರೂ ಕೂಡ ಇದನ್ನು ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇದು 4th ಎಡಿಷನ್. ಈ 4th ಎಡಿಷನ್ ಕೂಡ ನೈಸ್ ರೋಡಲ್ಲಿ ಮಾರ್ಚ್ 15 ಪ್ರಾರಂಭ ಆಗುತ್ತೆ. ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ದೀಪ್ತಿ ವಾಸನ್ ಇದ್ದಾರೆ, ಮತ್ತು ಬಾಬು ಅವರಿದ್ದಾರೆ, ಮತ್ತು ಗುರು ಅವರಿದ್ದಾರೆ. ಇದ್ರ ಬಗ್ಗೆ ಮತ್ತೆ ಅದರ ಡೆವಲಪ್ಮೆಂಟ್ ಬಗ್ಗೆ ಅವರು ಮಾತಾಡ್ತಾರೆ. ಸರ್, ನಿಮ್ಮೆಲ್ಲರಿಗೂ ಸ್ವಾಗತ. ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಜನರಿಗೆ ರೀಚ್ ಮಾಡೋದು ಬೇಕು ಅಂತೇಳಿ ನಾವು ನಿಮ್ಮನ್ನು ಈ ಪ್ರೆಸ್ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. 1 ನಿಮಿಷ ಕೂತಿದ್ದೀವಿ. ಇವರಂದು ಉದ್ದೇಶ ಏನು ಅಂತಂದರೆ, ರನ್ನರ್ಸ್ ಈಗ ಬೆಂಗಳೂರಲ್ಲಿ ತುಂಬ ರನ್ನಿಂಗ್ ಇವೆಂಟ್ಸ್ ಆಗುತ್ತೆ. ಬ್ಯಾಂಗ್ಳೂರ್ ಇಸ್ ಒನ್ ಆಫ್ ದ ರನ್ನಿಂಗ್ ಕ್ಯಾಪಿಟಲ್. ನಮ್ಮ ವೆದರ್ಗಿಂದ ಇರ್ಬೋದು ಅಥವಾ ನಮಗಿರೋ ಫೆಸಿಲಿಟೀಸ್ ಇದೆ ಇರ್ಬೋದು, TCS ಕೇಳಿರ್ತೀರಿ, ಮತ್ತೊಂದು ಕೇಳಿರ್ತೀರಿ. ಸೊ ಇದು ಇಟ್ಸ್ ಅ ಇವೆಂಟ್ ಡನ್ ಬೈ ದ ರನ್ನರ್ಸ್ ಫಾರ್ ದ ರನ್ನರ್ಸ್. ಅಂದರೆ ಪ್ರತಿಯೊಂದು ಹಂತದಲ್ಲೂ ಬರೋರಿಗೆ ಬರೋರಿಗೆ ಪಾರ್ಟಿಸಿಪೆಂಟ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋ ಮಾತಿಗೆ ಬೋತ್ ಆಫ್ ದೆಮ್ ಆರ್ ಅಲ್ಟ್ರಾ ಮ್ಯಾರಥಾನರ್ಸ್. ಸೊ 100 ಕಿಲೋಮೀಟರ್ ಇರ್ಬೋದು, 160 ಕಿಲೋಮೀಟರ್, ದೇ ಆಲ್ ರನ್ ದಟ್. ಲೈಕ್ ಖಾರ್ದುಲ್ಲಾ ಚಾಲೆಂಜ್, ಈ ಥರ ದೇ ಹ್ಯಾವ್ ಡನ್ ವೆರಿ ಬಿಗ್ ಇವೆಂಟ್. ಸೊ ಈ ಹೋಲ್ ಗ್ರೂಪ್ ವಾಟ್ ವಿ ಡೂಯಿಂಗ್ ಇಸ್ ಇಟ್ಸ್ ಫಾರ್ ಬೈ ದ ರನ್ನರ್ಸ್. ಈಗ ನಮ್ಮ ಪವರ್ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ, ಅಪ್ಪುಮಗ ಪುನೀತ್ ರಾಜ್ಕುಮಾರ್ ಈಸ್ ವೆರಿ ವೆರಿ ಫಾಂಡ್ ಆಫ್ ಫಿಟ್ನೆಸ್. ಈಗ ಯಾವುದೇ ಥರ ಇರ್ಬೋದು, ಒಂದು ಡೈವಿಂಗ್ ಇರ್ಬೋದು ಅಥವಾ ರನ್ನಿಂಗ್, ಸೈಕ್ಲಿಂಗ್, ಹಿ ವಾಸ್ ವೆರಿ ಪ್ಯಾಷನೆಟ್, ತುಂಬ ಪ್ಯಾಷನೆಟ್ ಅವ್ರ ಬಗ್ಗೆ. ಅಂತ ನಾವು ಯಾವಾಗಲೇ ಹೇಳಿದಾಗ ಈ ಥರ ಓಡ್ ಬಂದ್ವಿ, ಈ ಥರ ಏನೋ ಒಂದು ಈವೆಂಟ್ ಆಯಿತು ಅಂದರೆ ಹಿ ಎಂಕರೇಜ್ ಸೋ ಮಚ್. ಸೊ ಇವಾಗ ನಾವು ಆ ಇಂಡಸ್ಟ್ರಿಯಲ್ಲಿ ಇರೋರು, ಐ ಆಮ್ ನ್ಯೂಟ್ರಿಷನಿಸ್ಟ್ ಬೈ ಪ್ರೊಫೆಷನ್, ದೇ ಆರ್ ನೋ ರನ್ನರ್ಸ್ ಆ್ಯಂಡ್ ಕೋಚಸ್. ಸೊ ನಮ್ಮ ತಲೆ ಏನು ಬಂತು ಅಂದರೆ, ಈಗ ಈಸ್ ಅ ಬಿಗ್ ಮೂವಿ ಆ್ಯಕ್ಟರ್, ಫಿಲಾಂಥ್ರೋಪಿಸ್ಟ್ ಎಲ್ಲಾನು. ಅದನ್ನು ಕೊಂಡಾಡೋದಕ್ಕೆ ದೇರ್ ಆರ್ ಮೂವೀಸ್ ಇರುತ್ತೆ, ಸಾಂಗ್ಸ್ ಇರುತ್ತೆ, ಜನ ಎಲ್ಲ ಕಡೆ ನೋಡ್ತಾನೆ ಇರ್ತಾರೆ. ಬಟ್ ಅವ್ರಿಗಿದ್ದಿದ್ದು ಹೆಲ್ತ್ ಬಗ್ಗೆ ಇರೋದನ್ನ ಹೇಗೆ ಸೆಲೆಬ್ರೇಟ್ ಮಾಡೋದು? ಸೊ ಪೀಪಲ್ ಶುಡ್ ಗೆಟ್ ಮೋಟಿವೇಟೆಡ್. ಒಂದು ಹೆಜ್ಜೆ ಫಿಟ್ನೆಸ್ ಕಡೆಗೆ ಹಾಕಬೇಕು ಅನ್ನೋದು. ಸೊ ಈಗ ಏನಾಗುತ್ತೆ, ರನ್ನರ್ಸ್ ಇವಾಗ ಎನಿ ರನ್ ಆದಾಗ ಓಡೋರು ಕೊಡ್ತಾನೆ ಇರ್ತಾರೆ. ಅಂದರೆ ರನ್ನರ್ಸ್ ಬೇಕು ನಾನು ಆಲ್ ದ ಇವೆಂಟ್ಸ್. ಬಟ್ ತುಂಬ ಜನ ನಾವು ಪಬ್ಲಿಕ್ ಇದ್ದೀವಿ, ಈ ಥರ ಒಂದು ಇವೆಂಟ್ ಆಗುತ್ತೆ ಅನ್ನೋದೇ ತುಂಬ ಜನ ಗೊತ್ತಿಲ್ಲ. ಯಾಕೆಂದರೆ ಇದು ಬೆಳಗ್ಗೆ 5:30 ಶುರು ಆಗುತ್ತೆ, ಬೈ 8:30 ಇವೆಂಟೇ ಮುಗ್ದೋಗಿರುತ್ತೆ. ಸೊ ತುಂಬ ಜನಕ್ಕೆ ಈ ಥರ ಒಂದು ರನ್ನಿಂಗ್ ಇವೆಂಟ್ಸ್ ಆಗುತ್ತೆ ಬೆಂಗಳೂರಲ್ಲಿ ಅನ್ನೋದೇ ಗೊತ್ತಿರಲ್ಲ. ಸೊ ದಿಸ್ ಇಸ್ ಒನ್ ವೇ ವಿ ಆರ್ ಟ್ರೈಂಗ್ ಟು ಮೇಕ್ ಇಟ್ ವೆರ್ ಪೀಪಲ್ ಕ್ಯಾನ್ ಕಮ್. ಇವಾಗ ನಮಗೆ ಫಸ್ಟ್ ಎಡಿಷನ್, ಸೆಕೆಂಡ್ ಎಡಿಷನ್ ಅಲ್ಲ, ತುಂಬ ಜನ ಕಾಮನ್ ಪಬ್ಲಿಕ್ ಏನಕ್ಕೆ ನಾವು ದುಡ್ಡು ಓಡೋಕೆ ಬರಬೇಕು, ನಾವೇನಕ್ಕೆ ಅಲ್ಲಿ ನಮ್ಮ ಹತ್ರನೇ ನಡ್ಕೊಬೋದಲ್ಲ, ಈ ಥರ ಎಲ್ಲ ಎಷ್ಟೊಂದು ಕಾಲ್ಸ್ ಬರ್ತಾ ಇತ್ತು. ಬಟ್ ಅವಾಗೆಲ್ಲ ನಾನು ಹೇಳಿದ್ದೊಂದೇ, ಒಮ್ಮೆ ಬನ್ನಿ, ಒಂದ್ಸತಿ ಒಂದು ಎಡಿಷನ್ ಪಾರ್ಟಿಸಿಪೇಟ್ ಮಾಡಿ ನೀವು ಆ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಈಗೇನಾಗಿದೆ, ಆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದಿರೋರೆಲ್ಲ ಈಗ ವಿತ್ ಫ್ಯಾಮಿಲಿ, ವಿತ್ ಫ್ರೆಂಡ್ಸ್, ಈಗ ಇಬ್ಬರಿಬ್ರು 3 ಜನ ಬಂದವರಿಗೆ ಕಮಿಂಗ್ ವಿತ್ ಬಿಗರ್ ನಂಬರ್ಸ್. ನಮ್ಗೆ ಗೊತ್ತಿರಲಿಲ್ಲ ಈ ಥರನೂ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಿಕಾಸ್ ಅಷ್ಟು ಸಾವಿರ ಜನ ಮಧ್ಯೆ ವಾಕ್ ಮಾಡೋದಿರ್ಬೋದು, ಇವ್ರು ಕಮ್ ಬ್ಯಾಕ್, ಫನ್ ಆಕ್ಟಿವಿಟೀಸ್ ಇರುತ್ತೆ, ಡಾನ್ಸ್ ಇರುತ್ತೆ, ಅಥವಾ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ಮಾರ್ನಿಂಗ್. ಒಂದು 3-3:30 ಗಂಟೆ ಇಟ್ ಇಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮನ್ನು ಎಲ್ಲರೂ ವಿ ಆರ್ ಇನ್ವೈಟಿಂಗ್, ಪ್ಲೀಸ್ ಕಮ್, ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಒಮ್ಮೆ. ಸೊ ಯು ವಿಲ್ ನೋ ವಾಟ್ ಇಸ್ ಇಟ್. ಬೆಳಿಗ್ಗೆ ಹೊತ್ತು ಹೇಗೆ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ ಅನ್ನೋದು. ಇದು ನೈಸ್ ರೋಡಲ್ಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಒನ್ ಸ್ಟ್ರೆಚ್ ರೋಡ್. ಸೊ ಆ್ಯಂಡ್ ವಿ ಆರ್ ಡೂಯಿಂಗ್ 3 ಕ್ಯಾಟಗರಿ ಮಾಡ್ತಾರೆ. 5K ನೈಸ್ ರೋಡಲ್ಲಿ